ಅಟ್ಟಹಾಸಕ್ಕೆ ಇಟ್ಟ ಹೆಸರೇ ಆಪರೇಷನ್ ಸಿಂಧೂರ್. 26 ಮಂದಿ ಪ್ರವಾಸಿಗರನ್ನ ರಕ್ತದ ಮಡುವಿಗೆ ನೂಕಿದ ಉಗ್ರರು. ಅಂದು ಏಪ್ರಿಲ್ 22, 2025 ಇಡೀ ದೇಶವೇ ನಡುಗುವಂತೆ ಮಾಡಿದ ಘಟನೆಯದು. ಕಾಶ್ಮೀರದ ಪೆಹಲ್ಗಾಮ್ಗೆ ಬಂದಿದ್ದ ಪ್ರವಾಸಿಗರ ಮೇಲೆ ಉಗ್ರರು ಅಟ್ಟಹಾಸ ಮೆರೆದಿದ್ರು. 26 ಮಂದಿ ಪ್ರವಾಸಿಗರನ್ನ ರಕ್ತದ ಮಡುವಿಗೆ ನೂಕಿದ್ರು. ಇದರಿಂದ ಇಡೀ ದೇಶ ಕಣ್ಣೀರು ಹಾಕಿತ್ತು. ಆದರೆ ಭಾರತ ಸುಮ್ಮನೆ ಕೂರಲಿಲ್ಲ. ಉಗ್ರರ ಅಟ್ಟಹಾಸಕ್ಕೆ ತಕ್ಕ ಶಿಕ್ಷೆ ಮಾಡಲೇಬೇಕು ಅಂತ ಪ್ಲಾನ್ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಅದಕ್ಕೆ ಇಟ್ಟ ಹೆಸರೇ ಆಪರೇಷನ್ ಸಿಂಧೂರ್. ಸಿನಿಮಾ ಮಾಡಲಿರುವ ಖ್ಯಾತ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ. ದಿ ವ್ಯಾಕ್ಸಿನ್ ವಾರ್ ಮೂಲಕ ಸಂಚಲನ ಮೂಡಿಸಿದ್ದ ಡೈರೆಕ್ಟರ್. ಪಾಕಿಸ್ತಾನದ ಒಳಗಿರುವ ಉಗ್ರರ ನೆಲೆಗಳ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿದ್ರು. ಈಗ ಅದೇ ವಿಷಯವನ್ನ ಸಿನಿಮಾ ಮಾಡೋಕೆ ಬಾಲಿವುಡ್ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಮುಂದಾಗಿದ್ದಾರೆ. ದಿ ಕಾಶ್ಮೀರ್ ಫೈಲ್ಸ್, ದಿ ವ್ಯಾಕ್ಸಿನ್ ವಾರ್ ಮೂಲಕ ಸಂಚಲನ ಮೂಡಿಸಿದ ಅಗ್ನಿಹೋತ್ರಿ ಇದೀಗ ಆಪರೇಷನ್ ಸಿಂಧೂರ್ ತೆರೆಗೆ ತರಲು ಸಜ್ಜಾಗಿದ್ದಾರೆ. ಆಪರೇಷನ್ನಲ್ಲಿ ಭಾಗವಹಿಸಿದ್ದವರನ್ನ ಭೇಟಿಯಾದ ವಿವೇಕ್. ಇದು ದೇಶದ ವೀರರಿಗೆ ಸಲ್ಲಿಸೋ ಕಾಣಿಕೆ ಎಂದ ನಿರ್ದೇಶಕ. ದಿ ಬೆಂಗಾಲ್ ಫೈಲ್ಸ್ ನಂತರ ಕಾಲಿಡ್ತಿದೆ ಆಪರೇಷನ್ ಸಿನಿಮಾ. ಈಗಾಗಲೇ ವಿವೇಕ್ ಅಗ್ನಿಹೋತ್ರಿ ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿದ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಇದು ಬರೀ ಸಿನಿಮಾ ಅಲ್ಲ, ದೇಶದ ವೀರರಿಗೆ ಸಲ್ಲಿಸೋ ಕಾಣಿಕೆ ಅನ್ನೋದು ನಿರ್ದೇಶಕರ ಮಾತು. ಕಲಾವಿದರ ಆಯ್ಕೆ ಇನ್ನೂ ಬಾಕಿ ಇದ್ರೂ ಸಿನಿಮಾದ ಮೇಲಿನ ಕುತೂಹಲ ಮಾತ್ರ ಜಾಸ್ತಿಯಾಗಿದೆ.